ಯಾವುದೇ ಪರಿಸ್ಥಿತಿ ಇದ್ರೇನು ನಮ್ಮ ಜೀವನದಲ್ಲಿ ನಾವು ಶಾಂತವಾಗಿ ಇರೋದು ಕಲಿಬೇಕು. ಶಾಂತಿ ಶಾಂತಿ ಶಾಂತಿ, ಓಂ ಶಾಂತಿ ಶಾಂತಿ ಶಾಂತಿ. ಯಾವಾಗ ನಾವು ಶಾಂತವಾಗಿರ್ತೀವೋ ಅವಾಗ ನಮ್ಮ ಬುದ್ಧಿ ಅನ್ನೋದು 100% ವರ್ಕ್ ಆಗುತ್ತೆ. ಯಾವಾಗ ನಮಗೆ ಶಾಂತಿ ಅನ್ನೋದು ಹೋಗಿದೆಯೋ ನಮ್ಮ ಬುದ್ಧಿ ಕೆಲಸ ಮಾಡಲ್ಲ. ಮನಸ್ಸಿಂದ ನಾವು ಕೆಲಸ ಮಾಡೋಕೆ ಶುರು ಮಾಡಿದ್ರೆ ಪ್ರತಿಯೊಂದು ಕನ್ಫ್ಯೂಷನ್ ಆಗುತ್ತದೆ. ಬುದ್ಧಿಯಿಂದ ನಾವು ಕೆಲಸ ಮಾಡಬೇಕು. ನಾವು ಏನೇ ಒಂದು ಮಾಡಿದ್ರು ಅದರಲ್ಲಿ ಯಾವುದೇ ಒಂದು ವಿಷಯ ಸರಿ ಇಲ್ಲ ಅಂದ್ರೆ ಬೇರೊಬ್ಬರು ಏನ್ ಹೇಳ್ತಾರೆ ಅಂದ್ರೆ ನಿಮ್ ಬುದ್ಧಿ ಇಲ್ವಾ ಅಂತ, ಬುದ್ಧಿ ಜ್ಞಾನ ಇಲ್ವಾ ಅಂತ. ಸೊ ಬುದ್ಧಿ ಇರಬೇಕು ಅಂದ್ರೆ ಅದಕ್ಕೆ ಮುಖ್ಯವಾಗಿ ನಮಗೆ ಏನಿರ್ಬೇಕು ಅಂದ್ರೆ ಶಾಂತವಾಗಿರ್ಬೇಕು. ಶಾಂತಿ ಅನ್ನೋದು ಓಂ ಶಾಂತಿ 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 3 ಸತಿ ಯಾಕೆ ಹೇಳ್ತಾರಂದ್ರೆ ಭೂರ್ಭುವಸ್ಸುವರ್ 3 ಶರೀರ, ಭಾವನೆಗಳು, ಆಲೋಚನೆ, ಆಕ್ಷನ್ಸ್, ಎಮೋಷನ್ಸ್, ಥಾಟ್ಸ್. ಈ 3 ಶಾಂತವಾಗಿರ್ಬೇಕಂದ್ರೆ ನಿಮ್ಮ ಕಂಟ್ರೋಲ್ ಅಲ್ಲಿ ಇರ್ಬೇಕು, ಔಟ್ ಆಫ್ ಕಂಟ್ರೋಲ್ ಹೋಗ್ಬಾರದು. ಏನಿಲ್ಲ ಅಂದ್ರೆ ಎಲ್ಲರೂ ಶಾಂತವಾಗಿ ಇರ್ತಾರೆ, ಬಟ್ ಸಿಚುವೇಶನ್ ಬಂದ್ರೆ ಯಾವುದೇ ಒಂದು ಶಾಂತಿ ಅನ್ನೋದು ಹೋಗ್ಬಿಡುತ್ತೆ. ಅವಾಗ ಬುದ್ಧಿ ಹೋಗ್ಬಿಡುತ್ತೆ. ಎಲ್ಲಾ ಪರಿಸ್ಥಿತಿಯಲ್ಲಿನೂ ನಾವು ಬುದ್ಧಿಯನ್ನು ಯೂಸ್ ಮಾಡಿದ್ರೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತದೆ. ಆದ್ರೆ ಆ ಶಾಂತವಾಗಿ ಇರೋದು ನಾವು ಕಲಿಬೇಕು. ಧ್ಯಾನ ಮಾಡೋ ಪ್ರತಿಯೊಬ್ಬರಿಗೆ ಆ ಶಾಂತಿ ಅನ್ನೋದು ನ್ಯಾಚುರಲ್ ಆಗಿ ಸಿಗುತ್ತೆ. ಯಾವ ಒಂದು ವಿಷಯಕ್ಕೆ ಏನೇ ಆದ್ರೂ ಸತ್ಯವನ್ನ ನಾವು ನೆನಪಿಟ್ಕೋಬೇಕು. ಏನು ಅಂದ್ರೆ ನಾನು ಈ ಶರೀರ ಅಲ್ಲ, ಈ ಭೂಮಿ ನಂದಲ್ಲ, ಈ ಶರೀರ ಒಳಗೆ ಆತ್ಮ ಬಂದಿದೆ. 50-100 ವರ್ಷನೋ ಇಲ್ಲಿ ಒಂದು ಸ್ಟೂಡೆಂಟ್ ಆಗಿ ನಾನಿತ್ತು ಮತ್ತೆ ಹೋಗ್ಬಿಡ್ತೀನಿ. ಅನುಭವಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಅಂತ ಒಂದು ಸತ್ಯ ನಿಮಗೆ ಯಾವಾಗ ನೆನಪಿಗೆ ಬರುತ್ತೋ ಶಾಂತಿ 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 ಅದೇ ಬರುತ್ತೆ. ಆ ಶಾಂತಿ ಅನ್ನೋದು ಯಾವಾಗ ಹೋಗುತ್ತೋ ಬುದ್ಧಿ ಅನ್ನೋದು ಹೋಗ್ಬಿಡುತ್ತೆ. ನಮ್ಮ ಬುದ್ಧಿ ಯಾವಾಗಲೂ ಹೋಗ್ಬಾರದು. ಪ್ರತಿ ಕ್ಷಣ 100% ಬುದ್ಧಿ ಇರಬೇಕು, ಜ್ಞಾನ ಹೆಚ್ಚಾಗ್ತಾ ಇರಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.